ಹಲೋ ನನ್ನ ಕುಟುಂಬದವರೇ, ಹೇಗಿದ್ದರೆಲ್ಲರೂ. ಇವತ್ತು ನಿಮ್ಮ ಜೊತೆ ನಾನು 2 ರೆಸಿಪಿಯನ್ನು ಶೇರ್ ಮಾಡ್ತಾ ಇದ್ದೀನಿ. ತುಂಬ ಚೆನ್ನಾಗಾಗುತ್ತೆ. ವೀಕೆಂಡ್ ಡೇಸಲ್ಲೆಲ್ಲ ನೀವು ಇದನ್ನು ಟ್ರೈ ಮಾಡ್ಬೋದು. ಓಕೆ, ಇವಾಗ ಫಸ್ಟಿಗೆ ಇಲ್ಲಿ ಒಂದು 2 ಚಮಚದಷ್ಟು ತುಪ್ಪ ಅಥವಾ ಎಣ್ಣೆ ಯಾವುದು ಕೂಡ ಹಾಕ್ಬೋದು. ಇದಕ್ಕೆ ಇಡೀ ಗರಂ ಮಸಾಲ, ಜೀರಿಗೆ, ಬಡಿಶೇಪು, ಏಲಕ್ಕಿ, ಲವಂಗ, ದಾಲ್ಚಿನ್ನಿ, ಚಕ್ರಫಲ್ ಇದನ್ನೆಲ್ಲ ಸ್ವಲ್ಪ ಸ್ವಲ್ಪ ಹಾಕಿದ್ದೀನಿ. ಹಾಗೊಂದು ಮೀಡಿಯಮ್ ಸೈಜ್ ಒಂದು ನೀರುಳ್ಳಿಯನ್ನು ಹಾಕಿ ಚೆನ್ನಾಗಿ ಇದನ್ನು ಫ್ರೈ ಮಾಡ್ತಾ ಇದ್ದೀನಿ. ನೀರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಇದಕ್ಕೆ ನಾನು ತೇಜ್ಪತ್ತ ಕೂಡ ಹಾಕಿದ್ದೀನಿ. ಸ್ವಲ್ಪ ಹೊತ್ತು ಇದು ಫ್ರೈ ಆಗಲಿಕ್ಕೆ ಬಿಡೋಣ, ತುಂಬ ಕೆಂಪಾಗಲಿಕ್ಕಿಲ್ಲ ಇಲ್ಲಿ. ಓಕೆ, ಸ್ವಲ್ಪ ನೀರುಳ್ಳಿ ಬಾಡಿದ್ದೆ. ಇದಕ್ಕೆ ನಾನು 1.5 kg ಮಟನನ್ನು ಸೇರಿಸ್ತಾ ಇದ್ದೀನಿ. ಸ್ವಲ್ಪ ಆಯಿಲಲ್ಲಿ ಅಂದರೆ ತುಪ್ಪ ಹಾಕಿದ್ವಿ ನೋಡಿ, ಆ ತುಪ್ಪದಲ್ಲಿ ಇದನ್ನು ಸ್ವಲ್ಪ ಹೊತ್ತು ಫ್ರೈ ಮಾಡೋಣ. ಹಾಗೂ ಜಾಸ್ತಿ ಹಾಕಲಿಕ್ಕಿಲ್ಲ. ಅರಿಶಿಣ ಪೌಡರ್, ಸ್ವಲ್ಪ ಅರಿಶಿಣ ಪೌಡರನ್ನು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ 2-3 ಕಪ್ಪಷ್ಟು ನೀರನ್ನು ಸೇರಿಸಿ ಚೆನ್ನಾಗಿ ಇದನ್ನು ಸಿಟಿ ತೆಗೆಯೋಣ. ಮಟನ್ ಒಳ್ಳೆ ರೀತಿ ಬೇಯೋವರೆಗೆ ಇದನ್ನು ಬೇಯಿಸಿ ಆಮೇಲೆ ಪ್ರೆಷರನ್ನು ತೆಗೆದು ನೋಡೋಣ. ಓಕೆ, ಇವಾಗ ಪ್ರೆಷರ್ ಹೋಗಿದೆ. ಮಟನ್ ನೋಡಿ, ಎಲುಬು ಮಾಂಸ ಎಲ್ಲ ಬಿಟ್ಟು ಬಂದಿದೆ, ಅಂದರೆ ಮಟನ್ ಚೆನ್ನಾಗಿ ಬೆಂದಿದೆ. ಇದರಲ್ಲಿ ಇಷ್ಟು ಆದರೆ ಸಾಕು. ಓಕೆ, ಪರ್ಫೆಕ್ಟಾಗಿ ಬೆಂದಿದೆ, ಎಲ್ಲ ಕರೆಕ್ಟಾಗಿ ನೋಡಿ. ಆಮೇಲೆ ಏನು ಮಾಡಬೇಕು, ಇದರಲ್ಲಿ ಬಿಟ್ಟ ನೀರು ಅಂದರೆ ಸೂಪನ್ನು ಸಪ್ರೇಟಾಗಿ ತೆಗಿಬೇಕು. ಸ್ಟಾಕ್ ಅಂತ ಹೇಳ್ತೀವಿ ನೋಡಿ, ಮಟನ್ ಸ್ಟಾಕ್ ಸಪ್ರೇಟಾಗಿ ಇಡಬೇಕು. ಹಾಗೂ ಮಟನನ್ನು ಸಪ್ರೇಟಾಗಿ ಮಾಡಿ, ಗೊತ್ತಾಯ್ತಲ್ಲ, ಈ ರೀತಿ. ಇವಾಗ ಒಂದು ಅಗಲವಾದ ಬಿರಿಯಾನಿ ಪಾಟ್ ತಗೊಳ್ಳಿ. ಅದರಲ್ಲಿ ಒಂದು ಅರ್ಧ ಅಥವಾ 3/4 ಕಪ್ಪಷ್ಟು ತುಪ್ಪ ಅಥವಾ ಎಣ್ಣೆ ಯಾವುದು ಕೂಡ ನೀವು ಹಾಕಿ. ತುಪ್ಪ ಹಾಕಿದರೆ ತುಂಬ ಚೆನ್ನಾಗಾಗುತ್ತೆ. ಹಸಿಮೆಣಸಿನ್ಕಾಯಿ ಒಂದು 2-3, ಹಾಗೂ ದೊಡ್ಡ ಸೈಜ್ ನೀರುಳ್ಳಿ 2, ಅದು ಜಾಸ್ತಿನೂ ಹಾಕ್ಬೋದು. ಇಲ್ಲಿ ಸ್ವಲ್ಪ ಕೆಂಪಾಗುವವರೆಗೂ ವೆಯ್ಟ್ ಮಾಡೋಣ. ಸ್ವಲ್ಪ ಕಲರ್ ಚೇಂಜ್ ಆಗಬೇಕು, ತುಂಬ ಅಲ್ಲ. ಇವಾಗ ಇದಕ್ಕೆ ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್, ಜಾಸ್ತಿ ಹಾಕಲಿಕ್ಕಿಲ್ಲ, ಸಣ್ಣ ಚಮಚದಲ್ಲಿ 1 ಚಮಚದಷ್ಟು ಹಾಕಿದ್ದೀನಿ. ಯಾವುದೇ ಫ್ಲೇವರ್ ಇದರಲ್ಲಿ ಜಾಸ್ತಿ ಬರಲಿಕ್ಕಿಲ್ಲ, ಹಾಗಾಗಿ ಹಾಕಿ ಚೆನ್ನಾಗಿ ಇದನ್ನು ಫ್ರೈ ಮಾಡಿ. ನೀರುಳ್ಳಿ ಸ್ವಲ್ಪ ಕೆಂಪಾಗಿದ್ದೆ. ಇದಕ್ಕೆ ಮಟನನ್ನು ಹಾಕಿ 1 ನಿಮಿಷ ಒಳ್ಳೆ ರೀತಿ ತುಪ್ಪದಲ್ಲೇ ಮಟನನ್ನು ಫ್ರೈ ಮಾಡೋಣ. ಓಕೆ, 1 ನಿಮಿಷ ಆದಮೇಲೆ ಇದಕ್ಕೆ 1 ಕಪ್ಪಷ್ಟು ಮೊಸರನ್ನು ಹಾಕ್ತಾ ಇದ್ದೀನಿ. ಹಾಗೂ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ. ಇದಕ್ಕೆ ಇವಾಗ ಸ್ವಲ್ಪ ಪೆಪ್ಪರ್ ಪೌಡರ್ ಹಾಗೂ ಗರಂ ಮಸಾಲ ಪೌಡರ್ ಎರಡನ್ನು ಕೂಡ ಸೇರಿಸ್ತಾ ಇದ್ದೀನಿ. ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ. ಓಕೆ, ಸಣ್ಣದಾಗಿ ಲೈಟಾಗಿ ಒಂದು ಕುದಿ ಬರಲಿ. ಇವಾಗ ಇದಕ್ಕೆ ನಾವು ಸ್ಟಾಕ್ ತೆಗೆದಿಟ್ಟಿದ್ದೀವಿ, ಮಟನ್ ಸೂಪ್ ಉಂಟು ನೋಡಿ, ಅದನ್ನು ಲೆಕ್ಕ ಮಾಡಿ ಹಾಕಿ. ಅಂದರೆ 1 ಕಪ್ ರೈಸಿಗೆ 2 ಕಪ್ಪಷ್ಟು ಸೂಪ್, ಅಂದರೆ ಮಟನ್ ಇದು ನೀರುಂಟು ನೋಡಿ, ಅದು ಆ ರೀತಿ ಹಾಕಬೇಕು. ನಾನಿಲ್ಲಿ 3 ಕಪ್ಪಷ್ಟು ರೈಸ್ ಹಾಕಿದ್ರಿಂದ 6 ಕಪ್ಪಷ್ಟು ಸೂಪನ್ನು ಹಾಕಿದ್ದೀನಿ. ಇವಾಗ ಸ್ವಲ್ಪ ಸಕ್ಕರೆ ಹಾಗೂ ರುಚಿಗೆ ತಕ್ಕ ಸ್ವಲ್ಪ ಉಪ್ಪನ್ನು ಸೇರಿಸಿ ನೋಡಿಕೊಂಡು ಹಾಕಿದರೆ ಆಯಿತು. ಆಮೇಲೆ ಉಪ್ಪು, ಫಸ್ಟಿಗೆ ರೈಸನ್ನು ಹಾಕಿಬಿಡೋಣ. ಇಲ್ಲಿ ನಾನು ಬಿರಿಯಾನಿ ರೈಸ್ ಚೆನ್ನಾಗಿ ತೊಳೆದು ಒಂದು ಅರ್ಧ ಗಂಟೆ ನೆನೆ ಹಾಕಿ ಆಮೇಲೆ ಇದಕ್ಕೆ ಹಾಕಿದ್ದೀನಿ. ಇಂಡಿಯಾ ಗೇಟಲ್ಲಿ ದರ್ಬಾರ್ ಅಂತ ಬರುತ್ತೆ ನೋಡಿ, ಆ ರೈಸ್ ನಾನಿಲ್ಲಿ ಯೂಸ್ ಮಾಡಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿ ಉಪ್ಪೆಲ್ಲ ನೋಡಿಕೊಂಡು ಈ ಟೈಮಲ್ಲಿ ನೀವು ಹಾಕಿಬಿಡಿ. ಸೂಪಿಗೆ ಕೂಡ ಉಪ್ಪಿರುತ್ತೆ, ಅದು ರೈಸಿಗೆ ಎಕ್ಸ್ಟ್ರಾ ಉಪ್ಪು ಬೇಕಾಗುತ್ತೆ ನೀವು, ಹಾಗಾಗಿ ಹಾಕಿ. ಇವಾಗ ಒಳ್ಳೆ ರೀತಿ ಕುದಿ ಬರ್ತಾ ಉಂಟು. ಕುದಿ ಬರುವಾಗ ಏನು ಮಾಡಬೇಕು, ಇದಕ್ಕೆ ಒಂದು ಸಿಲ್ವರ್ ಫಾಯಿಲ್ ಅಥವಾ ಏನಾದರೂ ನೀವು ಮುಚ್ಚಳ ಕೂಡ ಟೈಟಾಗಿ ಮುಚ್ಚಿದ್ರೆ ಆಗುತ್ತೆ. ನಾನಿಲ್ಲಿ ಸಿಲ್ವರ್ ಫಾಯಿಲ್ ಹಾಕಿ ಮುಚ್ಚಳವನ್ನು ಮುಚ್ಚಿ ಅದರ ಮೇಲೆ ಯಾವುದಾದ್ರೂ ಭಾರದ ವಸ್ತು ಇಡ್ತಾ ಇದ್ದೀನಿ. ನೀವು ದಮ್ಮಿಗೆ ಬರಲಿಕ್ಕೆ ಉಂಟಲ್ವ ಇದು, ಹಾಗಾಗಿ ಕೆಳಗಡೆ ಒಂದು ಕಾವಲಿಟ್ಟು ಅದರ ಮೇಲೆ ಕೂಡ ನೀವು ಪಾತ್ರೆಯನ್ನು ಇಡ್ಬೋದು. ಓಕೆ, ಒಂದು 10 ನಿಮಿಷ ಚೆನ್ನಾಗಿ ಇದನ್ನು ದಮ್ಮಲ್ಲಿ ಹಾಗೆಯೇ ಬಿಡ್ತಾ ಇದ್ದೀನಿ. 10 ನಿಮಿಷ ಆದಮೇಲೆ ಗ್ಯಾಸನ್ನು ಆಫ್ ಮಾಡಿದ ತಕ್ಷಣ ಇದನ್ನು ಓಪನ್ ಮಾಡಲಿಕ್ಕಿಲ್ಲ. ಆಫ್ ಮಾಡಿ ಒಂದು 5 ನಿಮಿಷ ಹಾಗೇ ಬಿಡಿ. ಆಮೇಲೆ ಇದನ್ನು ಓಪನ್ ಮಾಡಬೇಕು ನೀವು, ಆವಾಗ ಪರ್ಫೆಕ್ಟ್ ಆಗುತ್ತೆ ರೈಸ್. ಓಕೆ, ಲಾಸ್ಟಿಗೆ ಸ್ವಲ್ಪ ಫ್ರೈಡ್ ಆನಿಯನ್ ಹಾಗೂ ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ದೀನಿ. ರೈಸ್ ನೀವಿಲ್ಲಿ ನೋಡ್ಬೋದು, ಎಷ್ಟೊಂದು ಬಿಡುವಾಗಿ ಎಷ್ಟು ಚೆನ್ನಾಗಿ ಬಂದಿದೆ, ಪರ್ಫೆಕ್ಟ್ ಆಗಿದೆ. ಈ ರೀತಿ ಬರಬೇಕು. ಇವಾಗ ಇದು ಕರೆಕ್ಟಾಗಿದೆ ನೋಡಿ,
ಓಕೆ, ಎಷ್ಟೊಂದು ಸಿಂಪಲ್ ಇದೆ, ಅಷ್ಟೇ ಒಳ್ಳೆ ಬೆಸ್ಟ್ ಟೇಸ್ಟ್ ಬರುತ್ತೆ ಇದಕ್ಕೆ. ಜಸ್ಟ್ ನೀವೊಮ್ಮೆ ಟ್ರೈ ಮಾಡಿ ನೋಡಿ. ಯಾವುದು ಎಕ್ಸ್ಟ್ರಾ ಮಸಾಲ ಅದು ಇದು ಏನು ಕೂಡ ಹಾಕಲಿಕ್ಕಿಲ್ಲ, ಸಿಂಪಲಲ್ಲಿ ಇದು ಮಾಡಲಿಕ್ಕೆ. ಹಾಗಾಗಿ ಖಂಡಿತವಾಗ್ಲೂ ಮನೆಯಲ್ಲಿ ಕೂಡ ಇಷ್ಟ ಆಗುತ್ತೆ, ಹಾಗೂ ನಿಮಗೂ ಒಂಥರ ಹೊಸ ರೀತಿ ಟ್ರೈ ಮಾಡಿದಂಗೆ ಆಗುತ್ತೆ, ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಓಕೆ ನೋಡಿ, ಮಟನ್ ಎಲ್ಲ ಚೆನ್ನಾಗಿ ಬೆಂದಿದೆ, ನೋಡ್ಬೋದು ನೀವು. ಓಕೆ, ಇವಾಗ ನೆಕ್ಸ್ಟ್ ರೆಸಿಪಿ ನಾವು ಟ್ರೈ ಮಾಡೋಣ. ಸಿಂಪಲ್ ಆದರೂ ತುಂಬ ಟೇಸ್ಟಿಯಾದ ಚಿಕನ್. ಇಲ್ಲಿ ಚಿಕನ್ ನಾನು 1.5 kg ಅಷ್ಟು ತೊಗೊಂಡಿದ್ದೀನಿ. ಚೆನ್ನಾಗಿ ತೊಳೆದು ಇದಕ್ಕೆ ಸ್ವಲ್ಪ ಅರಶಿನ ಪೌಡರ್, ಚಿಲ್ಲಿ ಪೌಡರ್ 1.5 ಚಮಚದಷ್ಟು, ಖಾರ ಜಾಸ್ತಿ ತಿನ್ನೋರು ಜಾಸ್ತಿ ಹಾಕ್ಬೋದು ಅಥವಾ ಕಮ್ಮಿ ಕೂಡ ಹಾಕ್ಬೋದು, ಗರಂ ಮಸಾಲ ಅರ್ಧ ಟೇಬಲ್ ಸ್ಪೂನಷ್ಟು, ಹಾಗೂ ಜೀರಾ ಪೌಡರ್ ಅರ್ಧ ಟೇಬಲ್ ಸ್ಪೂನಷ್ಟು, ಕೊತ್ತಂಬರಿ ಪೌಡರ್ ಬೇಕಿದ್ದರೆ ನೀವಿಲ್ಲಿ ಸೇರಿಸ್ಬೋದು, ಪೆಪ್ಪರ್ ಪೌಡ್ರು 1/4 ಸ್ಪೂನಷ್ಟು ಹಾಕಿದ್ದೀನಿ. ಅರ್ಧ ಕಟ್ಟಷ್ಟು ಕೊತ್ತಂಬರಿ ಹಾಗೂ ಸ್ವಲ್ಪ ಪುದೀನವನ್ನು ಹಾಕಿ ಗ್ರೈಂಡ್ ಮಾಡಿ ಇದಕ್ಕೆ ಹಾಕಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಇದನ್ನು ಮಿಕ್ಸ್ ಮಾಡಿ ಪಕ್ಕಕ್ಕೆ ಇಟ್ಕೊಳ್ಳೋಣ. ಇದನ್ನು ಮ್ಯಾರಿನೇಟ್ ಮಾಡಿ ಇಡ್ಲಿಕ್ಕೆಲ್ಲ ಏನಿಲ್ಲ, ಈಗ ಮಿಕ್ಸ್ ಮಾಡಿ ಇಟ್ಕೊಂಡ್ರೆ ಸಾಕು. ಇವಾಗ ಒಂದು ಅಗಲವಾದ ಪಾತ್ರೆ ತಗೊಂಡು ಅದರಲ್ಲಿ ಎಣ್ಣೆಯನ್ನು ಹಾಕಿ 5 ಈರುಳ್ಳಿಯನ್ನು ನಾನು ಫ್ರೈ ಮಾಡ್ತಾಯಿದ್ದೀನಿ. ಈರುಳ್ಳಿ ಒಳ್ಳೆ ರೀತಿ ಕೆಂಪಾಗುವವರೆಗೂ ಈ ರೀತಿ ಫ್ರೈ ಮಾಡಿ. ಹೀಗೆ ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ನಾನು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಕೂಡ ಹಾಕ್ತಾಯಿದ್ದೀನಿ, ಹಾಗೂ ಇದನ್ನು ಕೂಡ ಒಳ್ಳೆ ರೀತಿ ಫ್ರೈ ಮಾಡೋಣ. ಯಾವ ರೀತಿ ಫ್ರೈ ಆಗಿದೆ ನೋಡ್ಬೋದು. ಈ ಟೈಮಲ್ಲಿ ಗ್ಯಾಸನ್ನು ಮೀಡಿಯಮ್ ಫ್ಲೇಮಲ್ಲಿಟ್ಟು ಚಿಕನನ್ನು ಇದಕ್ಕೆ ಸೇರಿಸೋಣ, ಹಾಗೂ ಒಂದು 2 ನಿಮಿಷ ಒಳ್ಳೆ ರೀತಿ ಈ ಎಣ್ಣೆಯಲ್ಲಿ ಹಾಗೂ ನೀರುಳ್ಳಿಯಲ್ಲಿ ಚೆನ್ನಾಗಿ ಈ ಮಸಾಲದೊಂದಿಗೆ ಚಿಕನನ್ನು ಫ್ರೈ ಮಾಡೋಣ. ಇವಾಗ ಗ್ಯಾಸನ್ನು ಐ ಫ್ಲೇಮಲ್ಲಿ ಇಟ್ಟು ನೀವು ಫ್ರೈ ಮಾಡಿ. ಒಂದು 2 ರಿಂದ 5 ನಿಮಿಷ ಚೆನ್ನಾಗಿ ಚಿಕನನ್ನು ಈ ರೀತಿ ಫ್ರೈ ಮಾಡಿ, ಆಮೇಲೆ ಗ್ಯಾಸನ್ನು ಮೀಡಿಯಮ್ ಫ್ಲೇಮಲ್ಲಿಟ್ಟು ಮುಚ್ಚಿಡಿ. ಸ್ವಲ್ಪ ಹೊತ್ತಲ್ಲಿ ತಾನಾಗೆ ಚಿಕನಲ್ಲಿದ್ದ ನೀರೆಲ್ಲ ಬಿಟ್ಟು ಈ ರೀತಿ ಆಗುತ್ತೆ, ನೋಡ್ಬೋದು ನೀವು. ಮಸಾಲ ಚೆನ್ನಾಗಿ ಎಳೆದಿದೆ. ಇವಾಗ ಇದಕ್ಕೆ ನಾವು ಮೇಲ್ಗಡೆಯಿಂದ ಕಟ್ ಮಾಡಿದ 4 ಟೊಮೆಟೊವನ್ನು ಈ ರೀತಿ ಹಾಕೋಣ. ಚಿಕನ್ ಇನ್ನೂ ಕೂಡ ಬೇಯಲಿಕ್ಕುಂಟು. ಟೊಮೆಟೊ ಇದರಲ್ಲಿ ಸಾಫ್ಟ್ ಆಗಬೇಕು, ಹಾಗಾಗಿ ಈ ರೀತಿ ಟೊಮೆಟೊವನ್ನು ಹಾಕಿ ಸ್ವಲ್ಪ ಇದನ್ನು ಮಿಕ್ಸ್ ಮಾಡಿ ಹಾಗೆಯೇ ಮುಚ್ಚಿಡಿ. ಟೊಮೆಟೊ ಮತ್ತು ಸ್ವಲ್ಪ ಹೊತ್ತಲ್ಲಿ ಚೆನ್ನಾಗಿ ಸಾಫ್ಟ್ ಆಗುತ್ತೆ. ಇವಾಗ ನೀವು ನೋಡ್ಬೋದು ಟೊಮೆಟೊ ಎಲ್ಲ ಚೆನ್ನಾಗಿ ಸಾಫ್ಟ್ ಆಗಿದೆ, ಆಯಿಲೆಲ್ಲ ಕಂಪ್ಲೀಟಾಗಿ ಮೇಲೆ ಬಂದಿದೆ ನೋಡಿ, ಈ ರೀತಿ ಬರಬೇಕಿದು. ಚೆನ್ನಾಗಿ ಬಂದಿದೆ ನೋಡಿ ಇಷ್ಟು. ಇವಾಗ ಇದಕ್ಕೆ ಮೇಲ್ಗಡೆಯಿಂದ 1 ಚಮಚದಷ್ಟು ತುಪ್ಪವನ್ನು ಹಾಕ್ತಾ ಇದ್ದೀನಿ. ಇದು ಆಪ್ಷನಲ್, ನಿಮಗೆ ಇಷ್ಟ ಇದೆ ಆದರೆ ಮಾತ್ರ ಹಾಕಿ, ಇಲ್ಲದಿದ್ದರೆ ನೀವು ಹಾಕದಿದ್ದರೂ ನಡೆಯುತ್ತೆ. ಹಾಕಿದರೆ ಸ್ವಲ್ಪ ಒಳ್ಳೆಯದಂತ ಹೇಳಿ ಫ್ಲೇವರ್ ಕೂಡ ಚೆನ್ನಾಗಿ ಬರುತ್ತೆ. ಅದರೊಂದಿಗೆ 1.5 ಕಪ್ಪಷ್ಟು ಮೊಸರನ್ನು ಕೂಡ ಗ್ರೈಂಡ್ ಮಾಡಿ ನಾನು ಇದಕ್ಕೆ ಸೇರಿಸ್ತಾ ಇದ್ದೀನಿ. ಇವಾಗ ಇದನ್ನು ಸರಿಯಾಗಿ ಮಿಕ್ಸ್ ಮಾಡಿ. ಚಿಕನ್ ಇಲ್ಲಿ ಇವಾಗ ಆಲ್ಮೋಸ್ಟ್ ಬೇಯ್ತಾ ಬಂದಿದೆ. ಮೊಸರು ಹಾಕಿದ ಮೇಲೆ ಚೆನ್ನಾಗಿ ಕುದಿ ಬಂದರೆ ಸಾಕು. ಈ ರೀತಿ ಇವಾಗ ನೋಡ್ಬೋದು ಒಳ್ಳೆ ರೀತಿ ಕುದೀತಾ ಉಂಟು, ಹಾಗೂ ಪರ್ಫೆಕ್ಟಾಗಿ ಬಂದಿದೆ ಚಿಕನ್. ಈ ರೀತಿ ಬರಬೇಕು ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಇದು. ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪನ್ನು ಹಾಕಿದರೆ ಆಯಿತು. ಎಷ್ಟೊಂದು ಸಿಂಪಲ್ ನೋಡಿ ಚಿಕನ್. ಖಂಡಿತ ನೀವು ಟ್ರೈ ಮಾಡಿದ್ದನ್ನು ಎಲ್ಲರಿಗೂ ಮನೆಯಲ್ಲಿ ಇಷ್ಟ ಆಗುತ್ತೆ. ಇದು ಗ್ರೇವಿ ಕೂಡ ಇದೆ ಇದರೊಂದಿಗೆ, ಹಾಗೂ ಜಾಸ್ತಿ ನಿಮಗೆ ಕೆಲಸ ಮಾಡಲಿಕ್ಕೆ ಕೂಡ ಇಲ್ಲ. ಇವತ್ತಿನ ಈ ರೆಸಿಪಿ ಇಷ್ಟ ಆಯ್ತು ಅಂತಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಟೇಕ್ ಕೇರ್, ಬಾಯ್ ಬಾಯ್.